ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮಾಡಲು ಮಂಚೇನಹಳ್ಳಿ ಪಟ್ಟಣದ ಗಣೇಶನ ದೇವಸ್ಥಾನದ ಮುಂದೆ ಇರುವ ಎಲ್ಲ ಅಂಗಡಿಗಳನ್ನು ಶುಕ್ರವಾರ ಬೆಳಿಗ್ಗೆ ಇಒ ಜಿಕೆ ಹೊನ್ನಯ್ಯ ಹಾಗೂ ಪೊಲೀಸ್ ಸಿಬ್ಬಂದಿ ಸೇರಿ ತೆರವುಗೊಳಿಸಲು ಮುಂದಾದರು. ಈ ವೇಳೆ ಅಂಗಡಿ ಮಾಲೀಕ ಶ್ರೀಧರ್ ಮಾತನಾಡಿ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮಾಡಲು ಅಂಗಡಿಗಳನ್ನು ತೆರವುಗೊಳಿಸುತ್ತಿರುವುದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ನಾವುಗಳು ಇಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ನಡೆಸಿ ಜೀವನ ನಡೆಸುತ್ತಿದ್ದೇವೆ. ಮಾಹಿತಿನೂ ಇಲ್ಲದೆ ಬಂದು ಏಕಾಏಕಿ ತೆರವುಗೊಳಿಸುತ್ತಿರೋದು ಕೊಂಚ ನೋವಿನ ಸಂಗತಿಯಾಗಿದೆ. ಇಲ್ಲಿ ತೆರವುಗೊಳಿಸೋದ್ರಿಂದ ಸುಮಾರು ಜನ ವ್ಯಾಪಾರಸ್ಥರ ಜೀವನ ಅಸ್ತವ್ಯಸ್ತವಾಗಲಿದೆ. ಹಾಗಾಗಿ ಸರ್ಕಾರವು ಇಲ್ಲಿನ ಅಂಗಡಿ ಮಾಲೀಕರಿಗೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೇವೆ ಎಂದರು. ಕೆಎಸ್ಆರ್ಟಿಸಿಗೆ ಕೊಡಲಿಕ್ಕೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ನಾನು ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಇದಕ್ಕೆ ಅಡ್ಡಿಪಡಿಸೋನು ಅಲ್ಲ. ಆದರೆ ನಮ್ಮಲ್ಲಿ ಒಂದೇ ಮನವಿ, ಇಷ್ಟು ವರ್ಷಗಳಿಂದ ನಾವಿಲ್ಲಿ ದುಡ್ಕೊಂಡು ತಿಂದು ಇಲ್ಲಿದ್ದೀವಿ. ಅಟ್ಲೀಸ್ಟ್ ನಮಗೆ ಕಾಲಾವಕಾಶ ಕೊಡದೆ ನೀವು ಏಕಾಏಕಿ ಬಂದು ಅಂಗಡಿಗಳನ್ನು ಡೆಮಾಲಿಷ್ ಮಾಡಲಿಕ್ಕೆ ಬಂದಿದ್ದೀರಾ. ಇದು ಭಾಳ ದುರದೃಷ್ಟಕರ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಆ ರೆಸಲ್ಯೂಷನಲ್ಲಿ ಕೆಎಸ್ಆರ್ಟಿಸಿಗೆ ಕೊಡಬೇಕು ಅಂತ ಬರೆದಾಗ ಅದೇ ರೆಸಲ್ಯೂಷನಲ್ಲಿ ಇವ್ರಿಗೆ ಮೂಲಭೂತ ವ್ಯವಸ್ಥೆ ಮಾಡಿಕೊಡುವುದು, ಮತ್ತೆ ವ್ಯವಸ್ಥೆ ಮಾಡಿಕೊಟ್ಟು ತೆರವು ಮಾಡುವುದು ಅಂತಲೇ ಒಂದು ಅಂಡರ್ಲೈನ್ ಮಾಡಿದ್ದಾರೆ. ಆ ಬೇಸ್ ಮೇಲೆ ನಮಗೆಲ್ಲಾದರೂ ಒಂದು ನಾಳೆ ಅಂಗಡಿ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳಲ್ಲಿ ಒತ್ತಾಯ. ಇನ್ನು ಇಒ ಜಿಕೆ ಹೊನ್ನಯ್ಯ ಮಾತನಾಡಿ, ಮಂಚೇನಹಳ್ಳಿಯು ನೂತನವಾಗಿ ತಾಲೂಕು ಕೇಂದ್ರವಾಗಿದೆ. ಇಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಕೂರಲು ಮತ್ತು ನಿಂತುಕೊಳ್ಳಲು ಜಾಗವಿಲ್ಲದಂತಾಗಿದೆ. ಅದೇ ರೀತಿ ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಿಕ್ಕೆ 2 ಕೋಟಿ ಅನುದಾನವೂ ಸಹ ಮಂಜೂರಾಗಿದೆ. ನಾವು ಶೀಘ್ರದಲ್ಲೇ ಕೆಲಸ ಮುಂದುವರಿಸದಿದ್ದರೆ ಅನುದಾನ ರದ್ದಾಗ್ತದೆಯೋ ಎಂಬ ಭಯ ಉಂಟಾಗಿದೆ ಎಂದ ಅವರು, ಹಿಂದೆ ಅಂಗಡಿ ಮಾಲೀಕರಿಗೆ ಒಂದು ಬಾರಿ ಮಾಹಿತಿ ತಿಳಿಸಿದ್ದೇವೆ. ಆದರೆ ಅವರುಗಳು ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೆ ಇರೋದು ನಮ್ಮ ತಪ್ಪಲ್ಲ. ಹಾಗಾಗಿ ಇಲ್ಲಿರುವ ಅಂಗಡಿಗಳನ್ನು ತೆರವುಗೊಳಿಸಿ ನೂತನವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಮಾಡಲಾಗ್ತಿದೆ ಎಂದರು. ಮಂಚೇನಹಳ್ಳಿ ತಾಲೂಕಾಗಿದೆ. ಹಾಗಾಗಿ ಮಂಚೇನಹಳ್ಳಿ ಡೆವಲಪ್ ಆಗೋ ಉದ್ದೇಶದಿಂದ ಇಲ್ಲಿ ಎಲ್ಲ ಮಕ್ಕಳು ಸ್ಕೂಲಿಗೆ ಬರ್ತಾರೆ, ಅವರಿಗೆ ಬಸ್ಸಲ್ಲಿ ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದು ದುಡ್ಡು ವಾಪಸ್ ಹೋಗುತ್ತೆ ಅನ್ನೋ ಭಯ ನಮಗೆ. ಅದಕ್ಕೋಸ್ಕರ ಇವರಿಗೆಲ್ಲ ಖುಷಿ ಅಂಗಡಿಯವ್ರಿಗೆಲ್ಲ ಹೇಳಿದ್ದೀವಿ, ಏನಂತ ಖಾಲಿ ಮಾಡಿ ಈ ಅನುದಾನ ವಾಪಸ್ ಹೋಗುತ್ತೆ. ಅದಕ್ಕೋಸ್ಕರ ಮಂಚೇನಹಳ್ಳಿ ತಾಲೂಕು ಡೆವಲಪ್ ಆಗಬೇಕು ಅಂತಂದರೆ ಒಂದು ಒಳ್ಳೆ ವ್ಯವಸ್ಥಿತವಾದ ಬಸ್ ಸ್ಟಾಪ್ ಬೇಕು. ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಸಹ ಕೆಲವು ಆಕ್ಸಿಡೆಂಟ್ಗಳು ಸಹ ಆಗಿದೆ, ಕೆಲವು ಪೊಲೀಸರಿಗೆ ಅದೆಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಖಾಲಿ ಮಾಡಿ ಒಂದು ಸೂಕ್ತವಾದ ಬಸ್ ಸ್ಟ್ಯಾಂಡ್ ಕಳಿಸುವ ಉದ್ದೇಶದಿಂದ ಇದನ್ನು ಖಾಲಿ ಮಾಡಿಸ್ತಾರೆ. ಸಾರ್ವಜನಿಕರು ಈ ವಿಷಯದಲ್ಲಿ ಎಲ್ಲರೂ ಸಹಕರಿಸ್ತಾರೆ ಅಂತ ಅನಿಸುತ್ತೆ. ಬೇರೆಯವರು ಸಹ ಹೇಳಿದ್ದಾರೆ, ಸರ್ ಇದೊಂದು ಒಳ್ಳೆಯ ಕಾರ್ಯ ಸರ್, ಮಾಡಿ ನಮಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳೋಕ್ಕೆಲ್ಲ ಸಮಸ್ಯೆ ಆಗ್ತಾ ಇದೆ, ಬಸ್ ಸ್ಟ್ಯಾಂಡ್ ಆಯಿತು ಅಂತಂದರೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಪೊಲೀಸ್ ಪಡೆಯೊಂದಿಗೆ ನಾವು ಇವರಿಗೆಲ್ಲರಿಗೂ ಸಹ ಸುಮಾರು 3 ತಿಂಗಳು ಮುಂಚೆನೇ ಒಂದು ನೋಟಿಸ್ ಕೊಟ್ಟು ಮಾಡಿ ಕರೆದ್ಬಿಟ್ಟು ಮಾತಾಡಿಸಿ ಅದಾದಮೇಲೆ 1 ತಿಂಗಳು ಮುಂಚೆ ಮತ್ತೆ ಮಾತಾಡ್ಸಿದ್ದೇವೆ. ರೆಸಲ್ಯೂಷನ್ ಆಗಿ ಎಲ್ಲರಿಗೂ ಸಹ ಮಾಹಿತಿ ಇದೆ, ಮಾಹಿತಿ ಇಲ್ಲ ಅಂತಲ್ಲ. ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ ಇದು ಇದನ್ನು ಹೇಳ್ತಾ ಇದ್ರು ಡೆಮಾಲಿಷ್ ಮಾಡೋಕ್ಕೆ, ಇವಾಗಲೂ ಹಾಗೆ ಅಂದ್ಕೊಂಡಿದ್ದೀವಿ. ಯಾವುದನ್ನು ಸಹ ಸೊ ಇದು ಸೀರಿಯಸ್ ತೊಗೊಂಡಿಲ್ಲ. ಅಷ್ಟು ಅಂದರೆ ಮಾಹಿತಿ ಇದೆ, ಮಾಹಿತಿ ಇದ್ದಂಗೆ. ಈ ಸಂದರ್ಭದಲ್ಲಿ ಪಿಎಸ್ಐ ಮೂರ್ತಿ, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಕೆಇಬಿ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ.